ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆಯ ಪ್ರಕರಣದ ಹಿನ್ನೆಲೆಯಲ್ಲಿ PWD ಸೆಕ್ಷನ್ ಇಂಜಿನಿಯರ್ ಅಮೀನ್ ಮುಕ್ತಾರ್ ಅವರ ಮನೆಯ ಮೇಲೆ ಇಂದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯಕ್ಕಿಂತ ಮಿತಿ ಮೀರಿದ ಆಸ್ತಿಯ ಗಳಿಕೆ ಪ್ರಕರಣದ ಮೇಲೆ PWD ಸೆಕ್ಷನ್ ಇಂಜಿನಿಯರ್ ಅಮೀನ್ ಮುಕ್ತಾರ್ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇಂದು ಬೆಳ್ಳಂಬೆಳಿಗ್ಗೆ ದಾಳಿ ನಡೆಸಿದ್ದಾರೆ. ಕಲಬುರಗಿ ನಗರದ ಹುಸೇನಿ ಗಾರ್ಡನ್ ಹತ್ತಿರ ಇರುವ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ಬಳ್ಳಾರಿ PWD ಸೆಕ್ಷನ್ ಇಂಜಿನಿಯರ್ ಅಮೀನ್ ಮುಕ್ತಾರ್ ಅವರು ಆದಾಯಕ್ಕೂ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಅಡಿಯಲ್ಲಿ ದಾಳಿ ನಡೆದಿದೆ ಎನ್ನಲಾಗಿದೆ. ದಾಳಿಯ ವೇಳೆ ಕಲಬುರಗಿ ಮನೆಯಲ್ಲಿಯೇ ಇದ್ದಿರುವ ಅಮೀನ್ ಮುಕ್ತಾರ್ ಅವರ ಸಹೋದರ ಡಾಕ್ಟರ್ ಆರಿಫ್ ಅವರ ಏಷ್ಯನ್ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ ಮೇಲೂ ಲೋಕಾಯುಕ್ತ ದಾಳಿ ನಡೆದಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಕಲಬುರಗಿ, ಬಳ್ಳಾರಿ ಹಾಗೂ ಬಸವ ಕಲ್ಯಾಣದಲ್ಲಿ ಮನೆ ಹಾಗೂ ಆಸ್ತಿ ಹೊಂದಿರುವ ಅಮೀನ್ ಮುಕ್ತಾರ್ ಮನೆಯಲ್ಲಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಪತ್ತೆಯಾಗಿದ್ದು, ಜೊತೆಗೆ ಕಲಬುರಗಿ ಹೊರವಲಯದಲ್ಲಿ ಜಮೀನು, ಕಲಬುರಗಿ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ಸೇರಿದಂತೆ ಇತರೆ ಆಸ್ತಿ ಪತ್ರಗಳು ಪತ್ತೆಯಾಗಿವೆ ಎಂದು ಮಾಹಿತಿ ಲಭ್ಯವಾಗಿದೆ. ಕಲಬುರಗಿ ದಾಳಿಯ ತಂಡದಲ್ಲಿ ಲೋಕಾಯುಕ್ತ SP ಉಮೇಶ್, ಕಲಬುರಗಿ ಮತ್ತು ಬಳ್ಳಾರಿ ಲೋಕಾಯುಕ್ತ SP ಮತ್ತು ತಂಡ DYSP ಗೀತಾ ಬೇನಾಳ್, ಅರುಣ್ ಕುಮಾರ್ ಸೇರಿದಂತೆ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿಯವರು ನೀಡಿರುವ ಹೇಳಿಕೆಯನ್ನ ಖಂಡಿಸಿ ಕಲಬುರಗಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಇಂದು ಬೃಹತ್ ಪ್ರಮಾಣದ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಯಿತು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ನೀಡಿರುವ ಹೇಳಿಕೆ ಖಂಡಿಸಿ ಕಲಬುರಗಿ ನಾಗರಿಕ ಹಿತರಕ್ಷಣಾ ವೇದಿಕೆ ಸಿಡಿದೆದ್ದು ಬೃಹತ್ ಪ್ರಮಾಣದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಜಗತ್ ವೃತ್ತದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯ ಆವರಣದಿಂದ ಪ್ರಾರಂಭವಾದ ಬೃಹತ್ ಪ್ರಮಾಣದ ಪ್ರತಿಭಟನಾ ಮೆರವಣಿಗೆಯಲ್ಲಿ ವಿವಿಧ ದಲಿತ ಸಂಘಟನೆಗಳು ಸೇರಿದಂತೆ ಕಲಬುರಗಿ ಜಿಲ್ಲೆಯ ನಾಗರಿಕರು ಪಾಲ್ಗೊಂಡು ನಾರಾಯಣಸ್ವಾಮಿಯವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು.
ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದ ಮುಖ್ಯ ರಸ್ತೆಯಲ್ಲಿಯೇ ವೇದಿಕೆ ನಿರ್ಮಾಣ ಮಾಡಿ ಸಮಾವೇಶದ ಮೂಲಕ ಚೆಲುವಾದಿ ನಾರಾಯಣಸ್ವಾಮಿಯವರು ಕ್ಷಮೆ ಕೇಳಬೇಕು ಎಂದು ಪಟ್ಟು ಹಿಡಿದರು. ನಾರಾಯಣಸ್ವಾಮಿಯವರು 21ನೇ ತಾರೀಕಿಗೆ ಅವರ ಏನು ಕೆಲವೊಂದು ಕೆಳಮಟ್ಟದ ಭಾಷೆಯನ್ನ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಅವರು ಇವತ್ತು ಹೇಳಿದ್ದು ಇದು ಅವರಿಗೆ ನಾಚಿಕೆ ಪಡುವಂಥ ವಿಷಯ ಅಂತ ಹೇಳಿ ನಾವು ಭಾವಿಸಿಕೊಂಡಿದ್ದೇವೆ. ಪ್ರಜಾಪ್ರಭುತ್ವ ನಾವೆಲ್ಲರೂ ಜನರ ಪ್ರೀತಿಯನ್ನು ಗಳಿಸಬೇಕು. ಇದು ಒಂದೇ ಪಕ್ಷಕ್ಕೆ ಮೀಸಲಾದಂಥ ವಿಷಯ ಅಲ್ಲ. ಎಲ್ಲರೂ ಕೂಡ ನಮ್ಮ ನಾಲಿಗೆ ಬಹಳ ಶುದ್ಧವಾಗಿ ಇಟ್ಕೋಬೇಕಾಗ್ತದೆ. ಆದರೆ ಇವತ್ತು ನಾರಾಯಣಸ್ವಾಮಿ ಅವರು ಏನು ಬಳಸಿದ ಭಾಷೆ ಮಾಡಿದರೆ ಅವರಿಗೆ ಸಂಸ್ಕೃತಿ ಕೂಡ ಇಲ್ಲ ಮತ್ತು ಅವರ ನಾಲಿಗೆ ಕೂಡ ಸ್ವಚ್ಛ ಇಲ್ಲ ಅಂತೇಳಿ ಇದರ ಮೂಲಕ ತಿಳಿದುಬರ್ತದೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ನಾರಾಯಣಸ್ವಾಮಿ ಯಾರು ಅನ್ನೋದು ನೀವೆಲ್ಲ ತಿಳ್ಕೊಂಡಿರ್ಬೋದು. ಇವರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಹಿಂಬಾಲಕರಾಗಿ ಅವರು ಇವತ್ತು ಜೀವನ ಮಾಡ್ತಾ ಇದ್ದರು ಮತ್ತು ಕಾರ್ಯಚಟುವಟಿಕೆ ಮಾಡ್ತಾ ಇದ್ದರು. ಕೆರೆಹಳ್ಳ ಬಾವಿಗಳು ಮೈ ತೆಗೆದರೆ ಗುಳ್ಳೆ ಗೋಚರಗಳ ಕಾಣಬಹುದು, ವಾರಿದಿ ಮೈ ತೆಗೆದರೆ ಮುತ್ತುರತ್ನಗಳ ಕಾಣಬಹುದು, ಕೂಡಲ ಸಂಗನ ಶರಣರು ಮನತರದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಇನ್ನೊಂದು ಕಡೆ ಹೇಳ್ತಾರೆ, ನುಡಿದರೆ ಸ್ಫಟಿಕ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಜುಕ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಅನ್ನಬೇಕು. ಯಾವೇ ರಾಜಕಾರಣಿಗಳಾಗಲಿ ಶಬ್ದಗಳು ಇತಿಮಿತಿಯಲ್ಲಿ ಇರಬೇಕು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಬದಲಾಗಲಿ DC ಅವರ ಬದಲಾಗಲಿ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೆ. ನಾರಾಯಣಸ್ವಾಮಿ ಅವರು ಹಿರಿಯರು, ಅನುಭಾವಿಗಳು ಇಂಥ ಮಾತುಗಳನ್ನ ಬಳಸಬಾರದು. ನಾಯಿ, ಹಂದಿ ಇವು ಶಬ್ದಗಳಲ್ಲ. ಇದನ್ನ ನಾವು ಖಂಡಿಸ್ತಾ ಇದ್ದೇವೆ. ಮಠಾಧೀಶರಾಗಿ, ಪ್ರಗತಿಪರ ಮಠಾಧೀಶರಾಗಿ ಅದನ್ನು ಖಂಡನೆ ಮಾಡ್ತಾ ಇದ್ದೇವೆ ಅಂತ ನಿಮ್ಮ ಹೇಳ್ತಾ ಇದ್ದೇವೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಂದ್ರೆ ನಮಗೆಲ್ಲ ರಾಜಕೀಯ ಶಕ್ತಿ ಕೊಟ್ಟು ಜನ್ಮ ಕೊಟ್ಟಂತವ ದೇವರಂತ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್. ಮಹಾತ್ಮ ಗಾಂಧಿ ಅವರು ಕುಂತಂತ ಸ್ಥಳದಲ್ಲಿ ಈ ಭಾಗದಲ್ಲಿ ಇಲ್ಲಿಯವರೆಗೆ ಯಾರೂ ಅಲಂಕರಿಸಿದ್ದಿಲ್ಲ. ಇಡೀ ಜಗತ್ತನ್ನೇ ಬೆಳೆಸ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿದ್ದಾರೆ. ಅವರು ಮುಂದಿನ ನಡೆಯಲ್ಲಿ ರಾಷ್ಟ್ರಪತಿ ಆಗ್ತಕ್ಕಂಥದ್ದು, ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ ಇರೋದ್ರಲ್ಲಿಂದ ಅಂಥವ್ರ ಮನೆತನಕ್ಕೆ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸ ನಾವು ಯಾರೂ ಮಾಡಬಾರ್ದು, ಯಾವುದೇ ಜಾತಿ ಧರ್ಮದವರು ಮಾಡಬಾರ್ದು. ಅದಕ್ಕಾಗಿ ನಾರಾಯಣಸ್ವಾಮಿಯವರೇ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಇದು ಪ್ರಿಯಾಂಕ್ ಖರ್ಗೆ ಅವರ ರಾಜಧಾನಿ. ಇಲ್ಲಿ ಏನಾದರೂ ನಾಟಕ ಮಾತ್ರ ನಡೆಯಂಗಿಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಅವ್ರ ಬೆಂಬಲವಾಗಿದ್ದೇವೆ. ದಿನನಿತ್ಯ ಮುಂಜಾನೆ 1,000 ಮಂದಿಗೆ ಅವ್ರು ಕೆಲಸ ಮಾಡಿ ಕಳಿಸ್ತಾರೆ. ಮನೆ ಮುಂದೆ ಜಾತ್ರೆಯ ರೂಪದಲ್ಲಿ ಇರ್ತಾರೆ. ನಿಮ್ಮಲ್ಲಿ ನೀವು ಹೆಣ ಒಯ್ಲಕ್ಕೂ 4 ಮಂದಿ ಯಾರೂ ಸಿಗಲ್ಲ. ನೀವು ಹೇಗೆ ಪ್ರಿಯಾಂಕನ ಬಗ್ಗೆ ಮಾತಾಡ್ತೀರಿ? ಬಿಜೆಪಿಯವರು ಕಲಬುರಗಿಗೆ 2ನೇ ಮಂಗಳೂರು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದಾರೆ. ಯೋಜನಾಬದ್ಧ ಮತ್ತು ಯೋಜನಾಬದ್ಧ ಚಟುವಟಿಕೆ ಅವ್ರದ್ದು. 2ನೇ ಮಂಗಳೂರು ಮಾಡಬೇಕು. ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಬೆಂಕಿ ಹತ್ತಬೇಕು. 2ನೇದಾಗಿ ನಮ್ಮ ದೇಶದ ಶಕ್ತಿ ಕೇಂದ್ರ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಕಾಂಗ್ರೆಸ್ ಪಕ್ಷದ ಶಕ್ತಿ ಕೇಂದ್ರ ಯಾವುದು? ಕಲಬುರಗಿ. ಕಳೆದ ಚುನಾವಣೆಯಲ್ಲಿ ಕಲಬುರಗಿ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 5ಕ್ಕೆ 5 MP ಗೆಲ್ಲಿಸಿದವರು ಯಾರು? ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದಕ್ಕೆ ಕಲಬುರಗಿಯಲ್ಲಿ ಈ ದಲಿತ ಶಕ್ತಿಯನ್ನ ಮಣಿಸ್ತಕ್ಕಂಥ ಯೋಜನೆ ಏನು ಅಂತಂದ್ರೆ ದಲಿತರನ್ನ ವಿರೋಧ ಕಟ್ಟೋದು. ಚೆಲುವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇಲ್ಲ, ಅವ್ರಲಿಂದ ಹೇಳಿಸ್ತಾ ಇದ್ದಾರೆ. ಮಣಿಕಂಠ ರಾಠೋಡ್ ಹೇಳ್ತಾ ಇಲ್ಲ, ಅವ್ರ ಮುಖಾಂತರ ಹೇಳಿಸ್ತಾ ಇದ್ದಾರೆ. ಹಾಗಾಗಿ ದಲಿತರ ವಿರುದ್ಧ ಕಟ್ಟತಕ್ಕಂಥ ಬಿಜೆಪಿಯ ರಾಜಕಾರಣಕ್ಕೆ ಧಿಕ್ಕಾರ ಹೇಳಬೇಕಾಗಿದೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಾನು ಮತ್ತೆ ಅದನ್ನ ರಿಪೀಟ್ ಮಾಡೋದಿಲ್ಲ, ಆದರೆ ಎನ್ ರವಿಕುಮಾರ್ ಅವರು ಆಡಿರ್ತಕ್ಕಂಥ ಮಾತು ಅತ್ಯಂತ ಹೇಯ. ಕಾಲು ಕೆದರಿ ಜಗಳಕ್ಕೆ ಬರ್ತಾರಂತ ಹೇಳಿ, ಕಾಲು ಕೆದರಿ ಜಗಳಕ್ಕೆ ಬರೋರು ಯಾರಪ್ಪ ಅಂದ್ರೆ ನಾರಾಯಣಸ್ವಾಮಿ ಅವರು, ರವಿಕುಮಾರ್ ಅವರು. ಅಲ್ಲ, ನಮ್ಮ ಒಂದು ಇತಿಹಾಸ ತೆಗೆದು ನೋಡಿದ್ರೆ
1972ರಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಜಕೀಯದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. 9 ಸಲ ವಿಧಾನಸಭೆಗೆ, 2 ಸಲ ಲೋಕಸಭೆಗೆ, ರಾಜ್ಯಸಭೆಗೆ ಐಕ್ಯಾಗಿ ಸುಮಾರು 53 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕೀಯದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ. ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ದಿವಂಗತ ಧರ್ಮಸಿಂಗ್ ಅವರು, ಇವರಿರುವರು ಪ್ರಯತ್ನದ ಫಲವಾಗಿ ಇವತ್ತು 371 ಕಲಂ ತಿದ್ದುಪಡಿ ಬಂದ ಮೇಲೆ ಸುಮಾರು ಲಕ್ಷಾವಧಿ ಇಂಜಿನಿಯರ್ಸ್ಗಳು, 10,000 ಡಾಕ್ಟರ್ಸ್ಗಳು ಈ ಪುಣ್ಯಾತ್ಮರಿಂದ ಈ ಭಾಗಕ್ಕೆ ಅನುಕೂಲ ಆಗಿದೆ. ಈ ಪುಣ್ಯಾತ್ಮರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ. ಇವರಿಂದ ಮನೆ ಬೆಳಗಿದೆ ಹೊರತು ಮನೆ ಅಳಿಸಿಲ್ಲ ಇವರು. ಅಂಥ ಮನೆತನವನ್ನ ಇವತ್ತು ಜನ ಎತ್ತಿ ಹಿಡಿದು ನಮ್ಮ ರಾಠೋಡ್ ಅವರು ಹೇಳಿದ ಹಾಗೆ ಈ ಭಾಗದಲ್ಲಿ ಎಲ್ಲ ಲೋಕಸಭೆ ಸೀಟುಗಳು, ವಿಧಾನಸಭೆ ಸೀಟುಗಳು ಎಲ್ಲ ಚುನಾಯಿತರಾಗ್ತಾ ಇದ್ದಾರೆ. ಬಿಜೆಪಿ ಷಡ್ಯಂತ್ರ ಏನು ವೈರಸ್ಗಳು ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಬಿಜೆಪಿಯವರು, ಆ ವೈರಸ್ಗಳು ಇವತ್ತು ಕೆಲಸ ಮಾಡ್ತವೆ. ಅವರು ಮೊದಲು ಸನ್ಮಾನ್ಯ ಶ್ರೀ ಅವ್ರಿಗೆ ಜನ್ಮ ಕೊಟ್ಟಿದ್ದೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಜಕೀಯ ಜನ್ಮ ಕೊಟ್ಟಿದ್ದು. ಆದರೆ ಅವ್ರ ರಾಜಕೀಯ ಜನ್ಮ ಕೊಟ್ಟಿದ್ದಂಥ ಒಬ್ಬ ನಾಯಕರಿಗೆ ಅವರು ಈ ರೀತಿ ಹಗುರವಾಗಿ ಮಾತಾಡ್ತಾರೆ. ಮತ್ತು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗಂತೂ ಯಾವ ರೀತಿ ಮಾತಾಡಿದ್ದಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ನಾರಾಯಣ ಸ್ವಾಮಿ ಅವ್ರಿಗೆ ಯಾಕೆ ಈ ರೀತಿ ಮಾತಾಡ್ತಾರೆ? ದೊಡ್ಡವ್ರಿಗೆ ಬೈದು ನಾನು ದೊಡ್ಡವಾಗಬೇಕು, ನನಗೆ ಪ್ರಮೋಷನ್ ಮಾಡ್ತಾರೆ, ಇನ್ನೂ ಹೆಚ್ಚಿನ ಅವಕಾಶ ಕೊಡ್ತಾರೆ ಅಂತ ತಿಳ್ಕೊಂಡು ಅವರು ಆ ರೀತಿ ಭಾವಿಸಿದ್ದಾರೆ. ಈಗ ಹಿಂದೆ ಸಾಕಷ್ಟು ನಾಯಕರು ಕೂಡ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ದೊಡ್ಡ ಮಾತಾಡಿದವರು ಎಲ್ಲರೂ ಏನಾಗಿದೆ ಎಂಬುದು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಅದ. ನಾನೇನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಮತ್ತು ಅವರೆಲ್ಲರೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಂದೇ ಹೆಲ್ಪ್ ತಗೊಂಡವರು, ಅವರಿಗೆ ಬೆಳೆಸಿದಂಥ ಸಾಕಷ್ಟು ನಾಯಕರು ಅವರಿಗೆ ವಿರುದ್ಧ ಆಗಿ ಮತ್ತೆ ಅಲ್ಲೇ ಅವರಲ್ಲಿಗೆ ಶರಣಾಗಿ ಬಂದಿರತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ ರಾಜ್ಯದಲ್ಲಿ. ನಾ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಓನ್ಲಿ ಗುಲ್ಬರ್ಗಾ ಜಿಲ್ಲೆ ಒಂದೇ ಹೇಳಲ್ಲ, ಇಡೀ ರಾಜ್ಯದಲ್ಲಿ ಅಂತ ಒಬ್ಬ ಧೀಮಂತ ನಾಯಕರು. ಇಲ್ಲಿ ನಮ್ಮ ಗುಲ್ಬರ್ಗಾ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ 371 ಕಲಂ ತಿದ್ದುಪಡಿ ಮಾಡಿ ಈ ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿ ಪಡ್ತಕ್ಕಂಥ ಎಲ್ಲರಿಗೆ ಈ ನಮ್ಮ ಈ 6 ಜಿಲ್ಲೆಗಳಲ್ಲಿ ಎಲ್ಲ ಮನೆಗಳಲ್ಲಿ ಫಲಾನುಭವಿಗಳಿದ್ದಾರೆ. ದಲಿತ ವಿರೋಧ ನೀತಿಯನ್ನು ವಿರೋಧಿಸಿ ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ ಮತ್ತು ರವಿಕುಮಾರ್ ಎಂಎಲ್ಸಿ ಇವರು ಬಳಸಿರುವ ಕೀಳು ಮಟ್ಟದ ಭಾಷೆಯನ್ನು ಖಂಡಿಸಿ ಇವರು ವಿಧಾನ ಪರಿಷತ್ತಿನ ಸದಸ್ಯತ್ವವನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು. ಒಂದು ಸಂದೇಶವನ್ನು ಕೊಡುತ್ತಿದ್ದೀವಿ. ಕೂಡಲೇ ವಿಧಾನ ಪರಿಷತ್ತಿನಿಂದ ಈ ಸಂದರ್ಭದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿಯ ಪ್ರಮುಖರಾದ ಡಾಕ್ಟರ್ ಡಿಜಿ ಸಾಗರ್, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್, ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಮಾವಳ್ಳಿ ಶಂಕರ್, ಕೂಡ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಎಚ್ಕೆ ಸೊಸೈಟಿಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ಮಲ್ಲಪ್ಪ ಹೊಸಮನಿ, ರಾಜೀವ್ ಜಾನೆ, ಈರಣ್ಣ ಪಾಟೀಲ್ ಝಳಕಿ, ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಭೀಮರಾವ್ ಟಿಟಿ, ಸುಭಾಷ್ ರಾಠೋಡ್, ಭೀಮಣ್ಣ ಸಾಲಿ, ಸೋಮಶೇಖರ್ ಗೋನಾಯಕ್, ಕಲಬುರಗಿ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಹೊನಗುಂಟಿ, ಪವನ್ ಕುಮಾರ್ ಒಳಕೇರಿ, ದಿನೇಶ್ ದೊಡ್ಡಮನಿ, ಸುರೇಶ್ ಹಾದಿಮನಿ ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ಇಂದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿ ಪ್ರಾದೇಶಿಕ ಕೇಂದ್ರ ಹಾಗೂ ಅಲ್ ಬದರ್ ಡೆಂಟಲ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಜಾಥಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಬೆಂಗಳೂರು ಕರ್ನಾಟಕ ಕಲಬುರಗಿ ಪ್ರಾದೇಶಿಕ ಕಚೇರಿ ಹಾಗೂ ಅಲ್ ಬದರ್ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆ ಕಲಬುರಗಿಯ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 31 ಮೇ 2025 ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಕಾಲೇಜಿನ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ಐಸಿಎಸ್ ಮುಖ್ಯಸ್ಥರು ಮತ್ತು ಸಿಬ್ಬಂದಿಗಳಿಂದ ತಂಬಾಕು ಪದಾರ್ಥಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು.
ಅಲ್ ಬದರ್ ರೂರಲ್ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸೈಯದ್ ಜಕಾವುಲ್ಲಾ ಅವರು ಮಾತನಾಡಿ, ಯುವಕರು ತಂಬಾಕು ಪದಾರ್ಥಗಳ ಸೇವನೆಯಿಂದ ದೂರವಿದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಹಾಗೂ ಇಂತಹ ಚಟಗಳಿಂದ ತಮ್ಮ ಕುಟುಂಬದವರನ್ನು ದೂರವಿರಲು ಜಾಗೃತಿಯನ್ನ ಮೂಡಿಸಬೇಕು ಎಂಬ ಸಾರ್ವಜನಿಕರಲ್ಲಿ ಸಂದೇಶವನ್ನ ತಿಳಿಸಿದರು. I am Dr. Sayyid Zakawullah, principal of Al Badr Dental College and Hospital. Today we have gathered here to organize a rally on No Tobacco Day. So every year on this 31st of this month we organize such a rally to make awareness among the society and to avoid not to use more of a tobacco farm. As you know, the most of the young generation is addicted toward the tobacco, especially they are eating gutka in the large number of the young generation. So to make aware of this, to avoid using tobacco, we have organized this event today in Gulbarga, and we are also going to submit the memorandum to the DC Madam. So to stop such kind of product for commercializing more and more, because the tobacco is the leading cause of death in India. So I urge all the people of Gulbarga to take such initiative to stop the using of tobacco habits, and also tell the relatives and the friends and the family members not to use of a tobacco. With these words, this is our message to whole Gulbarga city. Thank you very much. ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಕಲಬುರಗಿ ಪ್ರಾದೇಶಿಕ ಕೇಂದ್ರದ ಕಾರ್ಯವ್ಯವಸ್ಥಾಪಕರಾದ ಡಾಕ್ಟರ್ ಗುರುರಾಜ್ ಕುಲಕರ್ಣಿಯವರು ಮಾತನಾಡಿ, ತಂಬಾಕು ಪದಾರ್ಥಗಳ ಸೇವನೆಯಿಂದ ಇಂದಿನ ಯುವಕರು ಅಡ್ಡದಾರಿಗೆ ಲಗ್ಗೆ ಇಡುತ್ತಿರುವುದು ವಿಷಾದನೀಯ. ತಂಬಾಕು ಪದಾರ್ಥಗಳಾದಂತಹ ಹೊಗೆ ಸಹಿತ ಅಥವಾ ಹೊಗೆ ರಹಿತ ಸಿಗರೇಟು, ಬೀಡಿ, ಜರ್ದಾ, ತಂಬಾಕು, ಗುಟ್ಕಾ ಇತ್ಯಾದಿ ಸೇವನೆಗಳಿಂದ 65% ಕ್ಯಾನ್ಸರ್ ರೋಗ ಅಂದರೆ ಬಾಯಿ, ಶ್ವಾಸಕೋಶ, ಅನ್ನನಾಳ ಹಾಗೂ ಇತರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಕ್ಯಾನ್ಸರ್ನಿಂದ ದೂರವಿರಲು ನಿರಂತರ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕು ಮತ್ತು ಬಾಯಿ ಕ್ಯಾನ್ಸರ್ ಲಕ್ಷಣಗಳಾದ 3 ವಾರಗಳ ನಂತರವೂ ಬಾಯಿಯಲ್ಲಿನ ಗುಣವಾಗದ ಹುಣ್ಣು, ಬಾಯಿ ಅಥವಾ ನಾಲಿಗೆಯ ಬಿಳಿ ಅಥವಾ ಕೆಂಪು ಕಲೆಗಳು, ನುಂಗಲು ಅಸಾಧ್ಯವಾಗುವುದು, ನಿರಂತರ ಅಜೀರ್ಣ, ಬಾಯಿ ತೆರೆಯಲು ಕಷ್ಟವಾಗುವುದು ಇತ್ಯಾದಿ ಲಕ್ಷಣಗಳು ಕಂಡು ಬಂದರೆ ವೈದ್ಯರನ್ನು ಸಂಪರ್ಕಿಸುವಂತೆ ಅವರು ಮನವಿ ಮಾಡಿದರು. ಈ ಜಾಥಾ ಮೂಲಕ ಹೇಗೆ ಗಾಂಧಿ ಜಯಂತಿಯಂದು ದೇಶದೆಲ್ಲೆಡೆ ಮದ್ಯ ಮಾರಾಟ ಸ್ಥಗಿತ ಬಂದ್ ಮಾಡಲು ಸರ್ಕಾರ ಆದೇಶಿಸುವಂತೆ 31ನೇ ಮೇ ವಿಶ್ವ ತಂಬಾಕು ರಹಿತ ದಿನವಾದರೂ ತಂಬಾಕು ಪದಾರ್ಥಗಳ ಮಾರಾಟವನ್ನು ನಿರ್ಬಂಧಿಸಬೇಕು ಎಂದು ಮನವಿ ಮಾಡಿದರು. ಗುರುರಾಜ್ ಕುಲಕರ್ಣಿ ಅಂತ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ. ಇವತ್ತು ನಾವು 31 ಮೇ ಪ್ರತಿ ವರ್ಷ ಕೂಡ ಒಂದು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಣೆಯನ್ನು ಮಾಡ್ತೀವಿ. ಇವತ್ತು ನಾವು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಮತ್ತು ಅಲ್ ಬದರ್ ಡೆಂಟಲ್ ಕಾಲೇಜ್ ವತಿಯಿಂದ ಒಂದು ತಿಮ್ಮಾಪುರಿ ಅಂದ್ರೆ SPP ಸರ್ಕಲ್ ಇಂದ ವಿಧಾನಸೌಧವರೆಗೂ ಒಂದು ಜಾಥಾವನ್ನು ಮಾಡಿದ್ವಿ. ಇದರ ಉದ್ದೇಶ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಕೊಡೋಣ ಅಂತ. ತಂಬಾಕು ಪದಾರ್ಥಗಳ ಸೇವನೆಯಿಂದ ಸಾಕಷ್ಟು ಜನರಿಗೆ ಕ್ಯಾನ್ಸರ್ ಬರ್ತಾ ಇದೆ. ಸುಮಾರು 40%ಗಿಂತಲೂ ಅಧಿಕವಾಗಿ ತಂಬಾಕು ಪದಾರ್ಥಗಳ ಸೇವನೆಯಿಂದ ಕ್ಯಾನ್ಸರ್ ಬರ್ತದೆ ಅಂತ ಹೇಳಲಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಒಂದು 80,000ದಷ್ಟು ಕೇಸ್ಗಳನ್ನ ನಾವು ನೋಡ್ತೀವಿ. PCBR ಅಂದ್ರೆ ಪಾಪ್ಯುಲೇಷನ್ ಬೇಸ್ಡ್ ಕ್ಯಾನ್ಸರ್ ರಿಜಿಸ್ಟ್ರಿ ಪ್ರಕಾರ ನೋಡೋದಾದ್ರೆ ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ 2,500ಕ್ಕಿಂತ ಹೆಚ್ಚಿನ ಜನರು ಈ ಒಂದು ತಂಬಾಕು ಸೇವನೆಯಿಂದ ಆಗುವಂತಹ ಒಂದು ಬಾಯಿ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಲಂಗ್ ಕ್ಯಾನ್ಸರ್ ಅಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಎಸೋಫೇಗಸ್ ಅನ್ನನಾಳದ ಕ್ಯಾನ್ಸರ್ ಆಗಿರೋ ಈ ಒಂದು ಕ್ಯಾನ್ಸರ್ಗಳಿಂದ ಮರಣವನ್ನು ಹೊಂದಿದ್ದಾರೆ. ಸೊ ಇದರ ಉದ್ದೇಶ ಇವತ್ತು ಒಂದು ಸಾಂಕೇತಿಕವಾಗಿ ನಾವು ಒಂದು ಆಚರಣೆಯನ್ನು ಮಾಡ್ತಿದ್ವಿ, ಒಂದು ಮಾಸಾಚರಣೆಯನ್ನು ಮಾಡ್ತಿದ್ವಿ. ಆದರೆ ಸರ್ಕಾರಕ್ಕೂ ಒಂದು ಈ ಮೂಲಕ ಒಂದು ಮನವಿ ಮಾಡಿಕೊಳ್ಳೋದೇನಂದ್ರೆ, ಯಾವ ರೀತಿ ಗಾಂಧಿ ಜಯಂತಿಯಂದು ನಾವು ಇಡೀ ಭಾರತ ದೇಶದಲ್ಲಿ ಒಂದು ಲಿಕ್ಕರ್ ಅಂದ್ರೆ ಮದ್ಯ ಸೇವಪಾನವನ್ನು ಬಂದ್ ಮಾಡ್ತೀವೋ, ಅದೇ ರೀತಿ ಕೂಡ ಅಟ್ಲೀಸ್ಟ್ ಇವತ್ತೊಂದು ದಿವಸವಾಗಿ ಸಾಂಕೇತಿಕವಾಗಿದ್ರು ಕೂಡ 31ನೇ ತಾರೀಕು ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಈ ಒಂದು ಮದ್ಯ ತಂಬಾಕು ಪದಾರ್ಥಗಳ ಒಂದು ಮಾರಾಟವನ್ನು ಎಲ್ಲ ಕಡೆ ನಿಷೇಧಿಸಬೇಕು ಅಂತ ಈ ಮೂಲಕ ಒಂದು ಮನವಿಯನ್ನ ಮಾಡ್ತೀವಿ ನಾವು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಸೈಯದ್ ಜಕಾವುಲ್ಲಾ, ಡಾಕ್ಟರ್ ಅರ್ಷದ್ ಹುಸೇನ್, ಡಾಕ್ಟರ್ ಅರ್ಷಿಯಾ ಆಹಾ, ಡಾಕ್ಟರ್ ಹಿನಾ ಜೈನಾಥ್ ಹಾಗೂ ಡಾಕ್ಟರ್ ಸಂಗೀತಾ ಮಹೇಂದ್ರಕರ್, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಡಾಕ್ಟರ್ ಗುರುರಾಜ್ ಕುಲಕರ್ಣಿ, ಪ್ರಾದೇಶಿಕ ಸಂಯೋಜಕರಾದ ಶ್ರೀನಿಧಿ ನಾಯಕ್, ಡಾಕ್ಟರ್ ಸುಷ್ಮಿತಾ, ಶೈಲಜಾ, ಕೀರ್ತಿ ಉಪಸ್ಥಿತರಿದ್ದರು. ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಇಂದು ಕಲಬುರಗಿ ನಗರದ HCG ಕ್ಯಾನ್ಸರ್ ಆಸ್ಪತ್ರೆಯ ವತಿಯಿಂದ ಆರಂಭಿಕ ತಪಾಸಣೆ ಜಾಗೃತಿ ಹಾಗೂ ಮಾಧ್ಯಮದವರೊಂದಿಗೆ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು.
ವಿಶ್ವ ತಂಬಾಕು ರಹಿತ ದಿನದ ಹಿನ್ನೆಲೆಯಲ್ಲಿ ಕಲಬುರಗಿಯ HCG ಕ್ಯಾನ್ಸರ್ ಸೆಂಟರ್ ಶನಿವಾರ ಆಯೋಜಿಸಿದ್ದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ತಂಬಾಕಿನಿಂದ ಉಂಟಾಗುವ ಆರೋಗ್ಯ ಅಪಾಯಗಳ ಬಗ್ಗೆ ಸಾರ್ವಜನಿಕ ಜಾಗೃತಿಯ ಅಗತ್ಯ ಮತ್ತು ಕ್ಯಾನ್ಸರ್ನ ಆರಂಭಿಕ ತಪಾಸಣೆಯ ಮಹತ್ವ ತಿಳಿಸಲಾಯಿತು. HCG ಕ್ಯಾನ್ಸರ್ ಸೆಂಟರಿನ ಹಿರಿಯ ವೈದ್ಯರು, ಆಸ್ಪತ್ರೆಯ ಮುಖಂಡರು ಮತ್ತು ಕ್ಯಾನ್ಸರ್ನಿಂದ ಚಿಕಿತ್ಸೆ ಪಡೆದು ಗುಣಮುಖರಾದವರು ಈ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಆರಂಭಿಕ ರೋಗ ನಿರ್ಣಯ ಮತ್ತು ಜಾಗೃತಿಯ ಮೂಲಕ ತಂಬಾಕು ಸಂಬಂಧಿತ ಅನೇಕ ಕ್ಯಾನ್ಸರ್ಗಳನ್ನು ತಡೆಗಟ್ಟಬಹುದು ಎಂಬ ಸಂದೇಶ ರವಾನಿಸಲಾಯಿತು. ಕಲಬುರಗಿಯ HCG ಕ್ಯಾನ್ಸರ್ ಸೆಂಟರಿನಲ್ಲಿ ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡಿದ ಹಿರಿಯ ಸಲಹೆಗಾರರು ಹಾಗೂ ವೈದ್ಯಕೀಯ ಆಂಕಾಲಜಿ ಡಾಕ್ಟರ್ ನಂದೀಶ್ ಕುಮಾರ್ ಜೀವಂಗಿ ಹಾಗೂ ಹಿರಿಯ ಶಸ್ತ್ರಚಿಕಿತ್ಸಕ ಆಂಕಾಲಜಿಸ್ಟ್ ಡಾಕ್ಟರ್ ಶಣಬಸಪ್ಪ ಹತ್ತಿಯವರು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಆರಂಭಿಕ ರೋಗ ನಿರ್ಣಯದ ಮಹತ್ವವನ್ನ ವಿವರಿಸಿದರು. ಎಲ್ಲರಿಗೂ ಇವತ್ತು ಮೇ 31 ವಿಶ್ವ ತಂಬಾಕು ಸೇವನೆ ಮಾಡಬಾರದನ್ನು ಪ್ರಚಾರ ಮಾಡುವಂಥ ದಿನ. ನಾನು ಕ್ಯಾನ್ಸರ್ ತಜ್ಞನಾಗಿ ದಿನಾಲೂ ನೋಡೋಂಥ ಕ್ಯಾನ್ಸರ್ನಲ್ಲಿ ಸುಮಾರು 50% ಕ್ಯಾನ್ಸರ್ ಪೇಷಂಟ್ಗಳು ತಂಬಾಕು ಸೇವನೆಯಿಂದನೇ ಆಗಿರ್ತಾರೆ. ಇದೇ ಥರ ಹಾರ್ಟ್ ಪ್ರಾಬ್ಲಮ್ ಆಗಲಿ, ಕಿಡ್ನಿ ಪ್ರಾಬ್ಲಮ್ ಆಗಲಿ, ಶ್ವಾಸಕೋಶದ ಪ್ರಾಬ್ಲಮ್ ಆಗಲಿ ಎಲ್ಲವೂ 50% 50%ಕಿಂತ ಹೆಚ್ಚಿಗೆ ತಂಬಾಕು ಸೇವನೆಯಿಂದ ಆಗಿರ್ತವೆ. ಸೊ ಅದಕ್ಕೆ ನಾವು ಎಲ್ಲರೂ ಇವತ್ತಿನ ದಿವಸ ಏನು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ ತಂಬಾಕು ಸೇವನೆಯನ್ನು ಕಮ್ಮಿ ಮಾಡಬೇಕು. ಈಗ ಇದನ್ನು ಕಮ್ಮಿ ಮಾಡೋದು ಹೇಗೆ ಅಂತ ಒಬ್ಬರದ ದೃಷ್ಟಿಯಿಂದಲ್ಲ, ಇದು ಅದರ ದುಷ್ಟಪರಿಣಾಮನ ತಿಳಿದವರಿಗೂ ಮತ್ತು ತಿಳಿದವರಿಗೂ ಒಂದು ಸಂಘರ್ಷಣೆ ಅಂತ ನಾನು ಭಾವಿಸಿದ್ದೀನಿ. ಇದನ್ನು ಎಲ್ಲ ರೀತಿಯಲ್ಲಿ ಮನೆಯಲ್ಲಿ ಹಿಡ್ಕೊಂಡು, ಸ್ಕೂಲಲ್ಲಿ ಹಿಡ್ಕೊಂಡು, ದವಾಖಾನೆ ತನಕ ನಾವು ಹೋರಾಟ ಮಾಡಬೇಕಾಗ್ತದೆ. ಎಲ್ಲರೂ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಯಾರೇ ಜೊತೆಗಿದ್ದವ್ರು ತಂಬಾಕು ಸೇವನೆ ಮಾಡೋಂಥವ್ರು ಇದ್ದರೆ ಅವ್ರಿಗೆ ಅದರ ದುಷ್ಟಪರಿಣಾಮಗಳನ್ನು ತಿಳಿಸ್ರಿ, ಅದರ ಸೈಡ್ ಎಫೆಕ್ಟ್ಸನ್ನು ತಿಳ್ಕೊಂಡು ಅದನ್ನು ಬಿಡಬೇಕಂತ ಪ್ರೋತ್ಸಾಹನೆ ಮಾಡಿರಿ. ಅದರಲ್ಲಿ ಯಾರ್ಯಾಗಾದರೂ ಇಂಟ್ರೆಸ್ಟೆಡ್ ಇದ್ದು ಬಿಡಲಿಕ್ಕೆ ಆಗದೇ ಇದ್ದವರನ್ನು ನೀವು ದವಾಖಾನೆಗೆ ಕರ್ಕೊಂಡು ಬಂದರೆ ಆ್ಯಸ್ ಎ ಡಾಕ್ಟರ್ಸ್ ನಾವು ಅದನ್ನು ಹೆಲ್ಪ್ ಮಾಡ್ಬೋದು. ಈಗ ಆಲ್ರೆಡಿ ಸೇವನೆ ಮಾಡಿದವರಲ್ಲಿ ಈ ಸೈಡ್ ಎಫೆಕ್ಟ್ಸ್ ಹೆಚ್ಚಿಗಾಗಿ ಕ್ಯಾನ್ಸರ್ ಆಗುವ ಲಕ್ಷಣಗಳಿರ್ತವೆ. ಮೇನ್ ನಾವು ಹೇಳೋದು ಬಾಯಿ ಕ್ಯಾನ್ಸರಲ್ಲಿ ಯಾರು ತಂಬಾಕು ತಿಂದವರಿಗೆ ಭಾಳಷ್ಟು ಜನಕ್ಕೆ ಬಾಯಿ ತೆಗಿಲಿಕ್ಕೆ ಬರ್ತಿರಂಗಿಲ್ಲ. ಅದೇ ಮೇನ್ ಫಸ್ಟ್ ಬಾಯಿ ತೆಗಿಲಿಕ್ಕೆ ಬರಲಿಲ್ಲ ಅಂದ್ರೆ ಅದು ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್ ಕ್ಯಾನ್ಸರ್ಗಿಂತ ಮೊದಲನೇ ಹಂತ ಆಲ್ರೆಡಿ ಆಗಿದೆ, ಅವರಲ್ಲಿ ಕ್ಯಾನ್ಸರ್ ಆಗುವ ರಿಸ್ಕ್ ಜಾಸ್ತಿ ಇರ್ತದೆ. ಆದ ಕಾರಣ ಈ ಥರ ಎಲ್ಲ ತಂಬಾಕು ಸೇವನೆ ಮಾಡುವವರು ಅಂದರೆ ಗುಟ್ಕಾ ತಿನ್ನುವವರು ಪ್ರತಿ 3 ತಿಂಗಳಿಗೊಮ್ಮೆ ಡಾಕ್ಟ್ರಿಗೆ ತೋರಿಸ್ಕೋಬೇಕು. ಅವ್ರ ಬಾಯನ್ನು ಚೆನ್ನಾಗಿ ತೆಗೆದು ನೋಡೋದು, ಮಾಯದ ಹುಣ್ಣು ಯಾವುದೋ ಕ್ಯಾನ್ಸರ್ದ ಲಕ್ಷಣಗಳಿದ್ದರೆ ನಿಮಗೆ ಟೆಸ್ಟ್ ಮಾಡಿ ಅದರದ್ದು ಟ್ರೀಟ್ಮೆಂಟ್ ಮಾಡ್ತಾರೆ. ನೀವು ಅದು ಬಾಯಿ ತೆಗಿಲಾರ್ದೆ ಇರಲಾರ್ದೆ ಅಥವಾ ಯಾವುದೇ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಕ್ಯಾನ್ಸರ್ ಭಾಳ ಅಡ್ವಾನ್ಸ್ ಸ್ಟೇಜಿಗೆ ಹೋಗಿಬಿಡ್ತದೆ, ಆಮೇಲೆ ಏನೂ ಮಾಡೋಕ್ಕಾಗಂಗಿಲ್ಲ. ಅದೇ ಥರ ಬಾಯಿ ಕ್ಯಾನ್ಸರ್ ಬಿಟ್ಟು ಶ್ವಾಸಕೋಶ ಕ್ಯಾನ್ಸರ್, ಯಾವುದೇ ಕೆಮ್ಮು, ದಮ್ಮು ಅಥವಾ ಕೆಮ್ಮಿನಲ್ಲಿ ರಕ್ತ ಇದ್ದರೆ ಇದು ಕ್ಯಾನ್ಸರ್ ಲಕ್ಷಣಗಳು ಇರಬಹುದು ಅಂತ ಆದಷ್ಟು ಬೇಗ ಡಾಕ್ಟ್ರಿಗೆ ತೋರಿಸ್ಕೋಬೇಕು. ಇವತ್ತು ವಿಶ್ವ ತಂಬಾಕು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ, ಅಂದರೆ ತಂಬಾಕಿನ ದುಷ್ಪರಿಣಾಮ ಬಗ್ಗೆ ಎಲ್ಲರಲ್ಲಿ ಜನರಲ್ಲಿ ಒಂದು ಅವೇರ್ನೆಸ್ ಬೆಳೆಸೋದು ದಿವಸ. ಈ ತಂಬಾಕದಿಂದ ಭಾಳಷ್ಟು ದುಷ್ಪರಿಣಾಮ ಆಗ್ತವೆ. ಇದರಿಂದ ಒಂದು ಸರ್ತಿ ಕ್ಯಾನ್ಸರ್ ಆಯಿತು ಅಂತಂದರೆ ಅದರಿಂದ ಭಾಳ ಸರ್ತಿ ಟ್ರೀಟ್ಮೆಂಟು ಮತ್ತು ಅದ್ರ ಸರ್ಜರಿ ಲೋಡು ಇದರಿಂದೆಲ್ಲ ಸಂಸಾರಗಳೇ ಕೆಟ್ಟು ಹೋಗ್ತವೆ, ಅಂಥವೆಲ್ಲ ನೋಡ್ತೀವಿ ನಾವು. ಈಗ ಇದರಿಂದ ಇದೊಂದು ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ ಫಾರ್ ಟ್ರೀಟೇಬಲ್ ಅವಾಯ್ಡೇಬಲ್ ಕಾಸ್ ಆಫ್ ಕ್ಯಾನ್ಸರ್. ಅಂದರೆ ಯಾವುದೇ ಕ್ಯಾನ್ಸರ್ ನಾವು ಎಷ್ಟು ಹಾತೊರಿತೀವಿ, ಈಗ ಕ್ಯಾನ್ಸರ್ ವ್ಯಾಕ್ಸಿನ್ ಭಾಳಷ್ಟು ಇದು ಬಗ್ಗೆ ಬಂದದ. ಇದ್ರಾಗ ಈಸಿಯಾಗಿ ವ್ಯಾಕ್ಸಿನ್ ಅದಾರೆ ಅವೈಲೇಬಲ್, ದೇವ್ರು ಕೊಟ್ಟಿದ್ದು ವ್ಯಾಕ್ಸಿನ್. ಅಂದರೆ ನೀವು ತಂಬಾಕು ತೊಗೊಳ್ಳಿಲ್ಲ, ಸೇವನೆ ಮಾಡಲಿಲ್ಲ ಅಂತಂದರೆ ಕ್ಯಾನ್ಸರ್ ಆಗಂಗಿಲ್ಲ. ಅದನ್ನು ಎಷ್ಟು 30% ಜನರಿಗೆ, 100ರಾಗ 30 ಜನರಿಗೆ ಕ್ಯಾನ್ಸರ್ ಆಗಂಗಿಲ್ಲ ತಂಬಾಕು ಸೇವನೆ ಮಾಡಲಿಲ್ಲ ಅಂತಂದರೆ. ಸೊ ಅದು ಭಾಳ ಇಂಪಾರ್ಟೆಂಟು. ತಂಬಾಕು ಸೇವನೆ ನಾವು ಆಲ್ರೆಡಿ ಮಾಡ್ತಿದ್ವಿ ಅಂತಂದರೆ ಅದರಿಂದ ಹೊರಗೆ ಬರಬೇಕು. ನಿಮ್ಗೆ ಆಗ್ತಾ ಇರಲಿಲ್ಲ ಅಂತಂದರೆ ಅದನ್ನು ಬಿಡೋಕ್ಕೆ ಪ್ರಯತ್ನ ಪಟ್ಬಿಟ್ಟು ನಮಗೆ ನೀವು ಆಗ್ತಿಲ್ಲ ಪ್ರಯತ್ನ ಪಟ್ರೇನು ಅಂತಂದರೆ ನಮಗೆ ಬಂದುಬಿಟ್ಟು ಇಫ್ ಯು ಕ್ಯಾನ್ ನಮ್ಗೆ ಅಪ್ರೋಚ್ ಮಾಡಿದರೆ ನಾವು ಹೆಲ್ಪ್ ಮಾಡ್ತೀವಿ ನಮ್ಮ ಕಡೆಯಿಂದ. ಅದರಲ್ಲಿ ಭಾಳಷ್ಟು ವಿಧಾನಗಳಿರ್ತವೆ, ಅದರಿಂದ ಹೊರಗೆ ಬರಬೇಕು. ಅಕಸ್ಮಾತಾಗಿ ಯಾವತ್ತಾದರೂ ಕ್ಯಾನ್ಸರ್ ಆಗಿದ್ದರೆ ಅರ್ಲಿ ಕ್ಯಾನ್ಸರಲ್ಲಿ ನಾವು ಅಂದರೆ ಶುರುವಾತ್ ಕ್ಯಾನ್ಸರ್ನಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಸಿಂಪಲ್ ಟ್ರೀಟ್ಮೆಂಟ್ನಾಗೆ ಅವ್ರದ್ದು ಮುಗಿದು ಹೋಗ್ತದೆ. ಸೊ ಹೆಂಗೆ ಗೊತ್ತು ಹಿಡಿಬೇಕು ಅರ್ಲಿ ಕ್ಯಾನ್ಸರ್ ಹೆಂಗೆ ಗೊತ್ತು ಹಿಡಿಬೇಕು? ಸಾಮಾನ್ಯವಾಗಿ ಆಗೋದಿದು ಬಾಯಿ ಕ್ಯಾನ್ಸರ್. ಬಾಯಿದಾಗ ಇಟ್ಕೊಂಡು ತಂಬಾಕನ್ನು ಇಟ್ಕೊಂಡ್ರೆ ತಂಬಾಕಾಯಿತು, ಗುಟ್ಕಾ ಆಯಿತು, ಇವೆಲ್ಲ ಒಂದೇ. ಸ್ಮೋಕಿಂಗ್, ಸಿಗರೆಟ್ ಸ್ಮೋಕಿಂಗ್, ಬೀಡಿ ಸ್ಮೋಕಿಂಗ್, ಫಿಲ್ಟರ್ಡ್, ನಾನ್ ಫಿಲ್ಟರ್ಡ್, ಇವೆಲ್ಲನೂ ಒಂದೇ ಇದ್ರದ್ದೇ ಬೇರೆ ಬೇರೆ ಒಂದೇ ರೌಂಡಿಂದೇ 10 ತಲೆಗಳು ಇವೆಲ್ಲ. ಸೊ
ಇದು ಅದು ತಿಂದಾಗ ಬಾಯಿದಾಗ ಹುಣ್ಣು ಆಗ್ತದೆ. ಹುಣ್ಣು ಅಂದ್ರೇನು ಗಾಯ ಥರ ಆಗ್ತದೆ. ಅದು ಮಾಯಂಗಿಲ್ಲ. ಯೂಶ್ವಲಿ ಭಾಳ ಸರ್ತಿ ನಮಗೆ ಬಾಯಿ ಬಂದದ ಅಂತಂತೀವಿ ನಾವು. ಅವಾಗ ಅದಕ್ಕೂ ಹುಣ್ಣೆ ಅಂತಂತೀವಿ, ಬಾಯಿ ಬರೋದು. ಆದರೆ ಅದ್ರಾಗ ಬ್ಯಾನಿ ಇರ್ತದೆ. ಮತ್ತೊಂದು 8-10-12 ದಿವಸದಾಗ ಕಡಿಮೆ ಆಗ್ತದೆ, ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗೋತ ಹೋಗ್ತದೆ. ಕ್ಯಾನ್ಸರ್ದು ಹುಣ್ಣು ಒಂದು ಹೆಂಗಿರ್ತದೆ ಅಂತಂದರೆ ಅದು ಎಂದೂ ಕಡಿಮೆ ಆಗಂಗಿಲ್ಲ, ತಂತಾನೆ ಮಾಯಂಗಿಲ್ಲ, ವಾಸಿ ಆಗಂಗಿಲ್ಲ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಅಂಗವಾಗಿ ತಂಬಾಕು ಸೇವನೆಯಿಂದ ಆಗುವ ಪರಿಣಾಮ ಮತ್ತು ಅದರಿಂದ ಮುಕ್ತಿ ಹೊಂದುವ ಬಗೆಯ ಕುರಿತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸುವರ್ಣ ವಿ ಬಿರಾದಾರ್ ಅವರು ಮಾಹಿತಿ ನೀಡಿದ್ದಾರೆ. ಇಂದು ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸುವರ್ಣ ವಿ ಬಿರಾದಾರ್ ಅವರು ತಂಬಾಕು ಸೇವನೆಯಿಂದ ಆಗುವ ಪರಿಣಾಮಗಳ ಬಗ್ಗೆ ಜಾಗೃತಿ ಹಾಗೂ ತಂಬಾಕು ಸೇವನೆಯಿಂದ ಹೇಗೆ ಮುಕ್ತಿ ಹೊಂದಬಹುದು ಎಂಬ ಅತ್ಯುಪಯುಕ್ತ ಮಾಹಿತಿಯನ್ನ ವೀಕ್ಷಕರಿಗೆ ನೀಡಿದ್ದಾರೆ. ಅಪೀಲ್ ಟೊಬ್ಯಾಕೋ ಅಂಡ್ ನಿಕೋಟಿನ್ ಇಂಡಸ್ಟ್ರೀಸ್ ಅವರು ಯಾವ ಸ್ಟ್ರಾಟಜೀಸು, ಯಾವ ಟೆಕ್ನಿಕ್ಸು ಯೂಸ್ ಮಾಡಿ ತಮ್ಮ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಜಾಸ್ತಿ ಮಾಡೋಕ್ಕೆ, ಹೌ ಟು ಇನ್ಕ್ರೀಸ್ ದೇರ್ ಇದು ಪ್ರಾಫಿಟ್, ಏನೇನು ಸ್ಟ್ರಾಟಜೀಸ್ ಯೂಸ್ ಮಾಡ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದಿ adverse effects of the tobacco use on the public health. At present at the global level ನೋಡಿದ್ರೆ around 22% public has been affected. The prevalence rate of using tobacco is 22%. Males and females, it differs. The prevalence among males, actually the smokers, it is 28%, and females it's less than that. Okay, it comes around 20%. First and the foremost important reason andre change in the lifestyle influence of the advertisements of the tobacco products and the friend circle, the living area, the study circle, everything influences the use of tobacco. First andre significant cause andre oral cancer. It causes oral cancer. Secondly, pre-malignant lesions anta barutte, like leukoplakia, erythroplakia, smoker's palate. There are various conditions, but the most common and the prevalent one is the oral cancer. There are actually 4 ways of using the tobacco products: smoking form of a tobacco, smokeless form of a tobacco, e-cigarettes and heated tobacco products. So 4 different ways. Smoking form alli cigarettes, BDs adu barutte. Smokeless form alli ಇದು ಗುಟ್ಕಾ, ಪಾನ್, ಇವು ಎಲೆಗಳು, ಇದು ಎಲ್ಲ ಖೈನಿ, ಅದು ಎಲ್ಲ ಬರುತ್ತೆ, ತಂಬಾಕು ಅದೆಲ್ಲ. ಇನ್ನೊಂದು ಸಿಗರೆಟ್ಸ್ ಅಂದರೆ ಅದು ಏನೆಲ್ಲ ಡಿವೈಸ್ ಇರುತ್ತೆ ಅದು ಯೂಸ್ ಮಾಡ್ತಾರೆ. ಹೀಟೆಡ್ ಟೊಬ್ಯಾಕೋ ಪ್ರಾಡಕ್ಟ್ಸಲ್ಲಿ ಏನಂದರೆ ಆ ಡಿವೈಸ್ ಅದು ಹೀಟ್ ಮಾಡಿ ಸ್ವಲ್ಪ ಬಿಸಿ ಆದಮೇಲೆ ಅದ್ರ ವಾಸನೆ ತಗೊಳ್ತಾರೆ. ಬಟ್ ದ್ಯಾಟ್ ಈಸ್ ನಾಟ್ ಇನ್ ಯೂಸ್ ಇನ್ ಇಂಡಿಯಾ, ಇನ್ ಅದರ್ ಕಂಟ್ರೀಸ್. ಇಲ್ಲ, ಲಾಂಗ್ ಯೂಸ್ ಆಫ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಅಂದರೆ ಕ್ರಾನಿಕ್ ಯೂಸರ್ಸ್
25 to 30 years 40 years ಮೋರ್ ದೆನ್ ಯೂಸ್ ಆದಂಗೆ ಅದು ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಏನಂದರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ನಿಕೋಟಿನ್ addiction will increase, dependency will increase. So once the dependency increases, what happens, people will start using it again and again. ಅದು ಈಗ ಫಾರ್ ಎಕ್ಸಾಂಪಲ್ ನಾವು ಟೀ ಹ್ಯಾಬಿಟ್ ಇದೆ, ಒಂದು ಸಲ ನಮಗೆ ಹ್ಯಾಬಿಟ್ ಬಿತ್ತು ಅಂದರೆ ದಿನಕ್ಕೆ 2 ಸಲ 3 ಸಲ ಅದು ಬಿಟ್ಟರೆ ನಮಗೆ ಆ ಮೂಮೆಂಟಲ್ಲಿ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಫುಲ್ ನಮ್ಮ ಫೋಕಸ್ಸು ಅದು ಯಾವಾಗ ಕುಡಿತೀವಿ ಟೀ ಕಾಫಿ ಹಂಗಾಗುತ್ತೆ. ಸೇಮ್ ವಿತ್ ದ ಯೂಸ್ ಆಫ್ ಟೊಬ್ಯಾಕೊ ಪ್ರಾಡಕ್ಟ್ಸ್. ಪ್ಯಾಕೇಜಿಂಗ್ ಶುಡ್ ಬಿ ಲೆಸ್ ಅಪೀಲಿಂಗ್. ಅದು ಇವಾಗ ಅವರು ಫುಲ್ ಅಟ್ರಾಕ್ಟಿವ್ ಮಾಡಿ ಅಪೀಲಿಂಗ್ ಫೀಚರ್ಸಲ್ಲಿ ಜಾಸ್ತಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ರಿಡ್ಯೂಸ್ ದ್ಯಾಟ್ ಅಪೀಲ್ನೆಸ್, ಅಂದರೆ ಅಪಿಯರೆನ್ಸ್ ಆಫ್ ದ ಪ್ರಾಡಕ್ಟ್ಸ್, ದ ಪ್ಯಾಕೇಜಿಂಗ್ ಆಫ್ ದ ಪ್ರಾಡಕ್ಟ್ಸ್ ಅದೆಲ್ಲ. ಫಸ್ಟು ಓರಲ್ ಕ್ಯಾನ್ಸರಲ್ಲಿ ಬಾಯಿ ರಿಸ್ಟ್ರಿಕ್ಟೆಡ್ ಮೌತ್ ಓಪನಿಂಗ್ ಆಗುತ್ತೆ. ನಾವು ರೂಟೀನಾಗಿ ಎಷ್ಟು ಬಾಯಿ ತೆಗಿತೀವಲ್ಲ ಅದರಿಂದ ಕಮ್ಮಿ ಓಪನಿಂಗ್. ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ, ಬಾಯಲ್ಲೆಲ್ಲ ಏನಾದರೂ ತಿಂದರೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್. ಆಮೇಲೆ ನೀರು ಕುಡಿದ್ರಾಗೆ ಗಂಟ್ಲು ನೋವಾಗೋದು, ಏನಾದರೂ ಮಾತಾಡೋಕ್ಕೆ ಹೋದರೆ ತೊಂದರೆ ಆಗೋದು. ಅದರಲ್ಲಿ ಈ ಓರಲ್ ಕ್ಯಾನ್ಸರ್ ಕಂಡೀಷನಲ್ಲಿ ಏನಾದರೂ ಡೆಂಟಲ್ ಪ್ರಾಬ್ಲಮ್ಸ್ ಆದರೆ ಟ್ರೀಟ್ಮೆಂಟ್ ಅಂತೂ ವೆರಿ ಡಿಫಿಕಲ್ಟ್. ಸೊ ಇದು ಈ ಕಂಡೀಷನ್ವರೆಗೂ ಹೋಗೋಕ್ಕಿಂತ ಮುಂಚೆ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಬಿಟ್ಟರೆ ಒಳ್ಳೆಯದು. ಗುಣಮಟ್ಟದ ಶಿಕ್ಷಣ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಶಿಕ್ಷಣ ಪ್ರೇಮಿ ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್ ವಂಟಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಶಿಕ್ಷಣವು ವ್ಯಕ್ತಿಗೆ ಜ್ಞಾನ, ಬುದ್ಧಿ, ಸಂಸ್ಕಾರ, ಮಾನವೀಯತೆ, ಕೌಶಲ್ಯಗಳನ್ನು ನೀಡಿ ರಾಷ್ಟ್ರದ ಸದೃಢ ಮಾನವ ಸಂಪನ್ಮೂಲ ನಿರ್ಮಾಣ ಮಾಡುವ ಮೂಲಕ ಸಾಮಾಜಿಕ ಪರಿವರ್ತನೆಯ ಪ್ರಮುಖ ಸಾಧನವಾಗಿದೆ. ಆದರೆ ಶಿಕ್ಷಣವು ಕೇವಲ ಪರಿಮಾಣಾತ್ಮಕವಾಗಿದ್ದರೆ ಪ್ರಯೋಜನ ಇಲ್ಲ, ಅದು ಗುಣಮಟ್ಟದಿಂದ ಕೂಡಿರಬೇಕು. ಗುಣಮಟ್ಟದ ಶಿಕ್ಷಣ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಶಿಕ್ಷಣ ಪ್ರೇಮಿ ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್ ವಂಟಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಅವರು ಕಲಬುರಗಿ ನಗರದ ಆಸಿಫ್ ಗಂಜ್ನಲ್ಲಿ ಇರುವ ಕಸ್ತೂರ್ಬಾ ಬಾಲಿಕಾ ವಸತಿ ಶಾಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ವಿದ್ಯಾರ್ಥಿ ದೆಸೆಯಿಂದಲೇ ಮಾನವೀಯ ಮೌಲ್ಯಗಳು, ಪರಿಸರ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇವತ್ತು ಕಲಬುರಗಿ ನಗರದ ಪ್ರಸಿದ್ಧವಾದ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ಶಾಲೆಯಲ್ಲಿ ಶಾಲೆಯ ಪ್ರಾರಂಭದ ಉತ್ಸವದ ದಿನದಂದು ಈ ಶಾಲೆಯ ಮುಖ್ಯ ಉಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದದವರಿಗೆ ನಾನು ಸಮಾಜ ವತಿಯಿಂದ ಮಕ್ಕಳ ಒಂದು ಕಲಿಕೆಯ ಉನ್ನತ ಮಟ್ಟಕ್ಕಾಗಿ ಇವತ್ತು ಸ್ವಾಗತ ಬಯಸುತ್ತೇನೆ. ಮತ್ತು ಇವತ್ತಿನ ಈ ಶಾಲೆಯಲ್ಲಿ ಒಂದು ಉನ್ನತವಾದ ಜ್ಞಾನ ಹೊಂದಿರುವ ಎಲ್ಲ ಶಿಕ್ಷಕರು ಇವತ್ತೇನು ನಮ್ಮ ಮಕ್ಕಳಿಗೆ ಬಹಳಷ್ಟು ಜ್ಞಾನವನ್ನು ನೀಡುತ್ತಿರುವ ಸಂದರ್ಭದಲ್ಲಿ ನಮಗೆ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಇಂಥ ಶಿಕ್ಷಕರು ನಾವು ಬೇರೆ ಆ ಶಾಲೆಗೂ ನೋಡಿರುವುದಿಲ್ಲ. ಇಲ್ಲಿನ ಶಾಲೆಯ ಆಡಳಿತ ಮಂಡಳಿ ಇರ್ಬೋದು ಮತ್ತು ಸರ್ಕಾರದ ಏನು ನಮ್ಮ ಶಾಲೆಯ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇವತ್ತೇನು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಮಕ್ಕಳ ಒಂದು ಜ್ಞಾನಕ್ಕೆ ಸತತವಾಗಿ ಪರಿಶ್ರಮಿಸುತ್ತಿರುವ ಎಲ್ಲ ಶಿಕ್ಷಕರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸಿ, ಮತ್ತು ಇವತ್ತು ನನ್ನ ಮುದ್ದು ಮಕ್ಕಳು ಈ ಶಾಲೆಯಲ್ಲಿ ಅನೇಕ ವಿಷಯಗಳನ್ನು ಕಲಿತು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂತೆ ಯಾವ ಶಿಕ್ಷಣದ ಹಾಲನ್ನು ಕುಡಿತಾರೆ ಅವರು ಗರ್ಜಿಸಲೇಬೇಕಂತ ಅಂಥ ಒಂದು ಶಿಕ್ಷಣವನ್ನು ಈ ಶಾಲೆಯಲ್ಲಿ ನಡೆಯುತ್ತಿದೆ. ಮತ್ತು ನಾನು ಇವತ್ತು ನಮ್ಮ ಸಮಾಜದ ವತಿಯಿಂದ ಇವತ್ತು ನನ್ನ ಎಲ್ಲ ವಸತಿ ಶಾಲೆಯ ಎಲ್ಲ ಮಕ್ಕಳಿಗೆ ಸ್ವಾಗತ ಬಯಸುತ್ತೇನೆ. ಶಾಲೆಯ ಮುಖ್ಯ ಶಿಕ್ಷಕಿ ನಸೀಮುನ್ನಿಸಾ ಬೇಗಂ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಎಲ್ಲಾ ಸಿಬ್ಬಂದಿ ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಾರೆ. ಶಾಲೆಯು ವಸತಿ ಸಹಿತವಾಗಿದ್ದು ಇದರ ಸದುಪಯೋಗವನ್ನ ಮಾಡಿಕೊಳ್ಳಬೇಕು ಎಂದರು. ಇಂದು ದಿನಾಂಕ 31/5/2025 ನಾವು ಕಸ್ತೂರ್ಬಾ ಬಾಲಿಕಾ ವಸತಿ ವಿದ್ಯಾಲಯದಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಹಮ್ಮಿಕೊಂಡಿರುತ್ತದೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಸುನೀಲ್ ಕುಮಾರ್ ವಂಟಿ ಸರ್ ಮತ್ತು ಸಂಗಣ್ಣ ಸರ್ ಸಂಗಣ್ಣಿ ಸರು ಬಂದಿರುತ್ತಾರೆ. ಹಾಗೂ ನಮ್ಮ ಶಿಕ್ಷಕ ವೃಂದದವರು, SDMC ಅಧ್ಯಕ್ಷರು, ಸದಸ್ಯರು, ಮಕ್ಕಳ ರತ್ನಕಲಾ ತಡ್ಕಲ್ ಸಮಾಜ ಕಾರ್ಯಕರ್ತರು, ಪಾಲಕರು, ಮುದ್ದು ಮಕ್ಕಳು ಎಲ್ಲರೂ ಬಂದಿರುತ್ತಾರೆ. ನಮ್ಮ ಹಾಸ್ಟೆಲ್ ಸಿಬ್ಬಂದಿ ವರ್ಗದವರು, ಅಡುಗೆದವರು ಎಲ್ಲರೂ ಬಂದಿರುತ್ತಾರೆ. ಎಲ್ಲರಿಗೂ ಇಂದು ನಾನು ಸ್ವಾಗತವನ್ನು ಬಯಸಿ ಪ್ರಾರಂಭೋತ್ಸವಕ್ಕೆ
ಚಾಲನೆ ನೀಡಿ ಮಕ್ಕಳಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶಾಲಾ ಪ್ರಾರಂಭೋತ್ಸವವನ್ನು ಆಚರಿಸುತ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ನಾನು ಈ ಕಸ್ತೂರ್ಬಾ ಬಾಲಿಕಾ ವಸತಿ ಗೃಹ ಸ್ಕೂಲ್ಗೆ ಬರ್ತಾಯಿದ್ದು ಈಗ 2 ವರ್ಷಗಳ ಸಮೀಪ ಆಯಿತು. ಇದ್ರ ಜೊತೆ ನಂದು ತುಂಬ ನಂಟಾಗಿಬಿಟ್ಟಿದೆ. ಈಗ ಇಲ್ಲಿದ ಮುಖ್ಯೋಪಾಧ್ಯಾಯರು ನಸೀಮುಲ್ಲಾ ಬೇಗಮ್ ಅವರು ಮತ್ತು ಸುವರ್ಣ ಮಡಪತಿಯವರು ಸಾಕಷ್ಟು ಸಿಬ್ಬಂದಿ ವರ್ಗ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮತ್ತು ಶಿಕ್ಷಣ ಕೊಡ್ತಾ ಇದ್ದಾರೆ. ನೋಡಿ ತುಂಬ ಖುಷಿ ಆಗುತ್ತೆ. ಸೊ ಇಂದು ಇದು ಪ್ರಾರಂಭೋತ್ಸವ ದಿನ. ಇನ್ನೂ ಇಲ್ಲಿ ಸಾಕಷ್ಟು ಅಡ್ಮಿಷನ್ಗಳಾಗಲಿವೆ. ಸಾಕಷ್ಟು ಮಕ್ಕಳು ಇಲ್ಲಿನ ಉಪಯೋಗ ಮತ್ತು ಸಂಸ್ಕಾರ ಕಲಿಯಲು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಶಿಕ್ಷಕ ವೃಂದದವರಿಗೆ ಎಲ್ಲ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸ್ಕೂಲಿಗೆ ಮತ್ತು ಈ ಶಾಲೆಗೆ ಮುಂದೆ ಸಾಕಷ್ಟು ಪ್ರಗತಿ ಸಿಗಲಿ ಅಂತ ಆಶಿಸ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಕರೆದಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರಿಗೆಲ್ಲ ಧನ್ಯವಾದಗಳು. ನನ್ನ ಹೆಸರು ಶಾಲಿನಿ. ನಾನು 9ನೇ ತರಗತಿಯಿಂದ ಓದುತ್ತೇನೆ. ಸುಟ್ಟಿದ ಒಟ್ಟ ಮನಸ್ಸು ಬಂದಿಲ್ರಿ, ಶಾಲೆ ಬರ್ಬೇಕು ಅನ್ನಿಸ್ತೈತ್ರಿ. ಮತ್ತು ನಂಗೆ ಕಾಲು ಬ್ಯಾನ್ ಅದ ರೀ, ಇಲ್ಲಿ ಆಪ್ರೇಷನ್ ಮಾಡ್ಯಾರಿ. ಶಾಲೆದಿಂದ ನಂದು ಆಪ್ರೇಷನ್ ಆಗ್ಯದ್ರಿ. ನಂಗೆ ತುಂಬ ಇಷ್ಟ ಆಯ್ತು ರೀ. ಮತ್ತು ಶಾಲೆಗೆ ನಮಗೆ ಬರ್ಬೇಕು ಅನ್ನಿಸ್ತು. ಯಾಕಾರು ಚಂದ ಪಾಠ ಕಲ್ಸ್ಯಾರಿ ಮತ್ತು ನಮಗೆ ಚಂದ ಹೇಳ್ತಾರೆ, ಎಲ್ಲ ಊಟ ಕೊಡ್ತಾರೆ, ಚಂದ ಮಾಡ್ತಾರೆ. ಇಲ್ಲಿ ನಮಗೆ ಬರ್ಬೇಕು ಅನ್ಸುತ್ತದೆ ರೀ, ಈಗ ಬಿಟ್ಟು ಹೋಗಂಗೆ ಅನ್ಸಲ್ಲ. ನನ್ನ ಹೆಸರು ಶಬೀಲ. ನನ್ನ ತಂದೆ ಹೆಸರು ಚಂದ್ರಕಾಂತ್. ನಾನು ಸುಟ್ಟಿ ಹೋಗಿ ಬಳಕ ನನಗೇನು ಮನಸ್ಸು ಬಂದಿದ್ದಿಲ್ಲ. ಅದಕ್ಕೆ ಮನಸ್ಸು ಬರ್ಲಾರ ಬಟ್ಟೆಗೆ ನನಗೆ ಓದ್ಕೊಂಬ ಟೀಚರ್ಗಳು ಏನೇನು ಹೋಮ್ವರ್ಕ್ ಕೊಟ್ಟಾರೋ ಹೊಸ ಹೋಮ್ವರ್ಕ್ ಮಾಡಿದ್ದೀವಿ. ಮತ್ತು ಹಂಗೆ ಈಗ ಶಾಲೆ ಸ್ಟಾರ್ಟ್ ಆಗ್ಬಳಕ ನನಗೆ ಭಾಳ ಖುಷಿ ಆಗ್ಯದ. ಓದ್ಕೊಂಬ ಬರೋ ಆಟ ಆಡಿದಾರಿ, ಎಲ್ಲ ಚಂದ ಮಜಾ ಬಂದದ್ರಿ. ಈಗ ಅಂದ್ರೆ ಸ್ವಲ್ಪ ಮನಸ್ಸು ಬಂದಿಲ್ಲ ಮನ್ಯಾಗ್ರಿ, ಇಲ್ಲಿ ಬಂದ ಬಳಕ ಭಾಳ ಖುಷಿ ಅಲ್ಲ. ಎಲ್ಲ ಪಾಠಗಳು ಕಲಿಸ್ತಾರಿ, ಏನೇನು ಕ್ವಶನ್ಗಳೆಲ್ಲ ಕೇಳ್ತಾರಿ, ಹೇಳ್ತೇವ್ರಿ. ಹಾಡು ಆಡಿಸ್ತಾರಿ, ಸಂಗೀತ ಕಲಿಸ್ತಾರಿ, ಹಂಗೆ ಯೋಗನೂ ಮಾಡಿಸ್ತಾರಿ. ಈ ಪ್ರಾರಂಭೋತ್ಸವದ ನಿಮಿತ್ತ ಸುಜಯ್ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆಯ ವತಿಯಿಂದ ಶಾಲೆಗೆ ಸಸಿಗಳನ್ನು ನೀಡಲಾಯಿತು. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು. ಪುಷ್ಪವೃಷ್ಟಿ ಮಾಡಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಮಕ್ಕಳು ತುಂಬಾ ಸಂತೋಷದಿಂದ ಶಾಲೆಗೆ ಆಗಮಿಸಿದ್ದರು, ಕುಣಿದು ಕುಪ್ಪಳಿಸಿದರು. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ HB ಪಾಟೀಲ್, ಸಮಾಜ ಸೇವಕರಾದ ಶಿವಯೋಗಪ್ಪ ಎಸ್ ಬಿರಾದಾರ್, ಮುಖಂಡರಾದ ಮಲ್ಲಿಕಾರ್ಜುನ ಸಂಗಾಣಿ, ಉಮೇಶ್ ಪಾಳ, ಶಾಲೆಯ SDMC ಅಧ್ಯಕ್ಷೆ ಶ್ರೀದೇವಿ ದಾನಕಿ, ಇನ್ನರ್ವೀಲ್ ಸಂಸ್ಥೆಯ ಸದಸ್ಯೆ ರತ್ನಕಲಾ ತಡ್ಕಲ್, ಸುವರ್ಣ ಮಠಪತಿ, ಶ್ರೀದೇವಿ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು, ಪಾಲಕ ಪೋಷಕರು, ವಿದ್ಯಾರ್ಥಿನಿಯರು ಮತ್ತು ಮಲ್ಲಿಕಾರ್ಜುನ್ ಸಂಘ, ಉಮೇಶ್ ಪಾಳ, ಸುವರ್ಣ ಮಠಪತಿ, ಶ್ರೀದೇವಿ, ದೈಹಿಕ ಶಿಕ್ಷಕರು, ವಾರ್ಡನ್, ಅಕೌಂಟೆಂಟ್, ಹಿಂದಿ ಶಿಕ್ಷಕಿ, ಕಂಪ್ಯೂಟರ್ ಶಿಕ್ಷಕಿ, ಅಡುಗೆ ಸಿಬ್ಬಂದಿ, ಕಾವಲುಗಾರರು ಉಪಸ್ಥಿತರಿದ್ದರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವ ಚಲುವಾದಿ ನಾರಾಯಣಸ್ವಾಮಿಯವರ ಸದಸ್ಯತ್ವವನ್ನು ರದ್ದುಗೊಳಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿಯವರ ಸದಸ್ಯತ್ವವನ್ನು ರದ್ದುಗೊಳಿಸಲು ಮಾನ್ಯ ರಾಜ್ಯಪಾಲರಿಗೆ ಶಿಫಾರಸು ಮಾಡುವ ಕುರಿತು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಛಲವಾದಿ ಮಹಾಸಭಾದ ಜಿಲ್ಲಾ ಶಾಖೆ ವತಿಯಿಂದ ಹಾಗೂ ನಮ್ಮ ಸಮುದಾಯದ ಎಲ್ಲ ತಾಲೂಕದ ಪದಾಧಿಕಾರಿಗಳು, ಸಮುದಾಯದ ಮುಖಂಡರಿಂದ ಇವತ್ತಿನ ದಿನ ನಾವು ಗುಲ್ಬರ್ಗಾದ ತಿಮ್ಮಾಪುರ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿದ್ದೇವೆ. ಆ ಮೆರವಣಿಗೆ ಉದ್ದೇಶ ಇಷ್ಟೇ, ನಮ್ಮ ಸಮುದಾಯದ ಐಕಾನ್ ಆದಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಇಲ್ಲಿನ ನಮ್ಮದೇ ಸಮುದಾಯದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಭಾಳ ಹೀಯಾಳಿಸಿ ಮಾತನಾಡಿದ್ದಾರೆ. ಅದನ್ನು ಖಂಡಿಸಿ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಸಮುದಾಯದ ಯಾವುದೇ ವ್ಯಕ್ತಿ ಆಗಿರಲಕ್ಕ ಛಲವಾದಿ ನಾರಾಯಣಸ್ವಾಮಿ ಬಗ್ಗೆ ನಮ್ಗೆ ಗೌರವ ಇತ್ತು. ಯಾಕಂದ್ರೆ ಅವರು ನಮ್ಮ ಸಮಾಜದವರಿದ್ದರು, ಅವರು ಕೂಡ ಒಂದು ಉನ್ನತ ಹುದ್ದೆಗಿದ್ದರು. ಆದರೆ ತಮ್ಮ ಹುದ್ದೆಯ ಒಂದು ಲಾಲಸಿಗಾಗಿ ನಮ್ಮ ಸಮುದಾಯದ ಮುಖಂಡರನ್ನೇ ಹೀಯಾಳಿಸುವಂಥ ಭಾಳ ಖಂಡನೀಯವಾಗಿದೆ. ಅಷ್ಟೇ ಅಲ್ಲದೆ ಈ ನಮ್ಮ ಗುಲ್ಬರ್ಗ ಜಿಲ್ಲೆಯ ಭಾಳ ಜಾತ್ಯತೀತವಾಗಿ ಸಹೋದರ ಭಾವನೆ ಹೇಳ್ಕೊಂತ ಬಾಗು ಅಣ್ಣ ಬಸವಣ್ಣನವರು
ಮತ್ತು ಕಾಜೆ ಬಂದೇನ ಸೂಪಿಸಂತ ಕಾಜೆ ಬಂದೇನ ಮಜ ಈ ಜಗತ್ತಿಗೆ ನ್ಯಾಯಕ್ಕೊಂತ ಜ್ಞಾನೇಶ್ವರ ಹಾಗೂ ಬುದ್ಧ ನಡೆದಂಥ ಭಾಗ ಕಗ್ಗನಬಡಿ ಅಂತ ಭಾಗದಲ್ಲಿ ಜಾತಿಯ ಸಾಮರಸ್ಯದಿಂದ ಬಾತಿದ್ದೇವೆ. ಆದರೆ BJPಯ ಒಂದು ಪುಂಡ್ರಗೊಂದು ಬಂದು ಕಳೆದ 24 ಒಂದು ಗುಲ್ಬರ್ಗ ಕಾರ್ಯಕ್ರಮ ಮಾಡ್ತಾರೆ. ಮೊನ್ನೆ ಈ ಭಾರತ ದೇಶಕ್ಕೆ ಅತಿ ಉತ್ತಮವಾದಂಥ ಜಿಲ್ಲಾಧಿಕಾರಿ ಅಂತ ಒಂದು ಘೋಷಣೆ ಮಾಡಿ ರಾಷ್ಟ್ರಪತಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳೊಂದು ಪ್ರಶಸ್ತಿ ಪಡೆದಿದ್ದಾರೆ. ಅಂಥ ಒಬ್ಬ ಅಧಿಕಾರಿಗಳಿಗೆ ಈ ನಮ್ಮ ಎನ್ ರವಿಕುಮಾರ್ ಎಂಬ ಇಲ್ಲಿ ಜಾತಿಗಳ ಮಧ್ಯೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಕ್ರಿ. ಒಬ್ಬ ಗೌರವ ಸ್ಥಾನದಲ್ಲಿ ಇದ್ಕೊಂಡು ಆ ಸ್ಥಾನದಲ್ಲಿ ಗೌರವವನ್ನು ಕಾಯ್ದಿದ್ದಾರೆ ಈ ನಮ್ಮ ಜಿಲ್ಲಾಧಿಕಾರಿಗಳು ಪಾಕಿಸ್ತಾನದಿಂದ ಬಂದವರು ಎಂದು ಹೇಳ್ತಾರೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಮಹದೇವ್ ಮೋಘ, ಉಪಾಧ್ಯಕ್ಷರಾದ ಸಂಪತ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಅರುಣ್ ಭರಣಿ, ನಗರ ಘಟಕದ ಅಧ್ಯಕ್ಷರಾದ ಗೌತಮ್ ಬುರ್ಲೆ, ಸಂಘಟನಾ ಕಾರ್ಯದರ್ಶಿ ಚಂದ್ರಕಾಂತ್ ವಾಲಿ, ಖಜಾಂಚಿಗಳಾದ ಪ್ರಭು ಪಟ್ಟಣ್ಕರ್, ಕಮಲಾಪುರ ಘಟಕದ ಅಧ್ಯಕ್ಷರಾದ ಅಶೋಕಾರ್ ಸಂಗೀತ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.